ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಡಯಾಬಿಟಿಸ್ ಪಥ್ಯದ ಅಡುಗೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಗೋಧಿ ಅನ್ನ. ಬೇಕಾಗುವ ಪದಾರ್ಥಗಳು: ಗೋಧಿ 250 ಗ್ರಾಂ, ಉಪ್ಪು 2 ಚಮಚ, ನೀರು ಅರ್ಧ ಲೀಟರ್, ಮೊಸರು 250 ಗ್ರಾಮ್ಸ್. ತಯಾರಿಸುವ ವಿಧಾನ: ಗೋಧಿಯನ್ನು ನೀರಿನಲ್ಲಿ 2 ಗಂಟೆ ಕಾಲ ನೆನೆಸಿ ಕುಕ್ಕರ್ನಲ್ಲಿಟ್ಟು 3 ಸಲ ಕೂಗಿಸಿ ಬೆಂದ ಗೋಧಿಯನ್ನು ತೆಗೆದು ತಟ್ಟೆಗೆ ಹಾಕ್ಕೊಂಡು ಉಪ್ಪು ಮೊಸರು ಹಾಕಿ ಕಲಸಿ ಸೇವಿಸಬಹುದು. ಗೋಧಿ ಸೇವನೆಯಿಂದ ಸಕ್ಕರೆ ಕಾಯಿಲೆ ಪ್ರಮಾಣ ಕಡಿಮೆ ಆಗುತ್ತದೆ. ಎರಡನೇದಾಗಿ ರವೆ ಅನ್ನ. ಬೇಕಾಗುವ ಪದಾರ್ಥಗಳು: ಗೋಧಿ ರವೆ 250 ಗ್ರಾಂ, ಉಪ್ಪು 2 ಚಮಚ, ನೀರು ಅರ್ಧ ಲೀಟರ್, ಮಜ್ಜಿಗೆ 250 ಗ್ರಾಂ. ತಯಾರಿಸುವ ವಿಧಾನ: ಗೋಧಿ ರವೆಯನ್ನು ಒಂದು ಪಾತ್ರೆಗೆ ತೆಗೆದುಕೊಂಡು ನೀರು ಉಪ್ಪು ಹಾಕಿ ಒಲೆಯ ಮೇಲಿಟ್ಟು ಕಾಯಿಸಬೇಕು. ರವೆ ಚೆನ್ನಾಗಿ ಬೆಂದ ಮೇಲೆ ಪಾತ್ರೆಯನ್ನು ಒಲೆಯಿಂದ ಇಳಿಸಿ ಬಿಸಿ ಸ್ವಲ್ಪ ಆರಿದ ಮೇಲೆ ತಟ್ಟೆಗೆ ಹಾಕಿ ಮಜ್ಜಿಗೆಯೊಂದಿಗೆ ಕಲಸಿ ತಿನ್ನಿ. ಗೋಧಿ ರವೆ ರಕ್ತದ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಆಗುತ್ತೆ ಅಂತ ಈಗಾಗಲೇ ತಿಳ್ಕೊಂಡಿದ್ದೀವಿ. ಮುಂದಿನದು ಸೊಪ್ಪಿನ ಕೂಟು. ಬೇಕಾಗುವ ಪದಾರ್ಥಗಳು: ದಂಟು ಅಥವಾ ಯಾವುದೇ ಥರದ ಸೊಪ್ಪು 1 ಕಟ್ಟು ತಗೊಳ್ಳಿ, ದಪ್ಪ ಕಟ್ಟು. ತೊಗರಿಬೇಳೆ 50 ಗ್ರಾಂ, ಉದ್ದಿನಬೇಳೆ 20 ಗ್ರಾಂ, ಕಡಲೆಬೇಳೆ 20 ಗ್ರಾಂ, ಧನಿಯಾ 20 ಗ್ರಾಂ, ಒಣಮೆಣಸಿನಕಾಯಿ 8, ಕರಿಬೇವು 8 ಎಲೆ, ಜೀರಿಗೆ 2 ಚಮಚ, ನೀರು ಅರ್ಧ ಲೀಟರ್, ಎಣ್ಣೆ 10 ಗ್ರಾಂ ತಗೊಳ್ಳಿ. ತಯಾರಿಸುವ ವಿಧಾನ: ಸೊಪ್ಪನ್ನು ಸಣ್ಣಗೆ ಹಚ್ಚಿ ಚೆನ್ನಾಗಿ ತೊಳೆಯಿರಿ. ಬೇಳೆ ಪಾತ್ರೆಗೆ ಹಾಕಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಒಲೆಯ ಮೇಲಿಟ್ಟು ಕುದಿಸಿ. ಒಣಮೆಣಸಿನ್ಕಾಯಿ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಧನಿಯಾಗಳನ್ನೆಲ್ಲ ತಗೊಂಡು ಹುರಿದು ಪುಡಿ ಮಾಡಿ ಹಾಕಿ. ಕುದಿಯುವಾಗ ಉಪ್ಪು ಮತ್ತು ಕೊಬ್ಬರಿ ತುರಿ ಬೆರೆಸಿ 8 ನಿಮಿಷಗಳ ಬಳಿಕ ಪಾತ್ರೆಯನ್ನು ಒಲೆಯಿಂದ ಇಳಿಸಿ. ಸೊಪ್ಪು ಡಯಾಬಿಟಿಸ್ ರೋಗಿಗಳ ಕಣ್ಣುಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಸವೆ ದಂಟಿನ ಸೊಪ್ಪು ಮುಂದಿನ ತಿಂಡಿ. ಬೇಕಾಗುವ ಪದಾರ್ಥಗಳು: ಕಸವೆ ದಂಟು 1 ದಪ್ಪ ಕಟ್ಟು, ಉಪ್ಪು 2 ಚಮಚ, ಮಸಾಲೆ ಪುಡಿ 3 ಚಮಚ, ಎಣ್ಣೆ 10 ಗ್ರಾಂ, ಕೊಬ್ಬರಿ ತುರಿ 50 ಗ್ರಾಂ, ಹುಣಸೆಹಣ್ಣು 20 ಗ್ರಾಂ, ಸಾಸಿವೆ 1 ಚಮಚ. ತಯಾರಿಸುವ ವಿಧಾನ: ಕಸವೆ ದಂಟನ್ನು ಸಣ್ಣಗೆ ಹಚ್ಚಿರಿ. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಒಲೆಯ ಮೇಲಿಟ್ಟು ಕಾಯಿಸಿ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿ. ಕಸವೆ ದಂಟಿನ ಎಲೆಗಳನ್ನು ಹಾಕಿ ಚೆನ್ನಾಗಿ ಹುರಿಯಿರಿ. ನೀರು ಉಪ್ಪು ಹಾಕಿ ಕುದಿಯುವಾಗ ಮಸಾಲೆ ಪುಡಿ ಹಾಕಿ. ನೀರಿನ ಅಂಶ ಆವಿಯಾದ ಮೇಲೆ ಬಾಣಲೆಯನ್ನು ಒಲೆಯಿಂದ ಇಳಿಸಿ. ಕಸವೆ ದಂಟು ಇನ್ಸುಲಿನ್ ಉತ್ಪಾದನೆಗೆ ಸಹಕಾರಿಯಾಗಿರುತ್ತೆ. ಅದರಿಂದ ಡಯಾಬಿಟಿಸ್ ಕೂಡ ಕಡಿಮೆ ಆಗುತ್ತೆ. ಮುಂದಿನದು ಹಾಗಲಕಾಯಿ ಗೊಜ್ಜು. ಬೇಕಾಗುವ ಪದಾರ್ಥಗಳು: ಹಾಗಲಕಾಯಿ 4, ಉಪ್ಪು 2 ಚಮಚ, ಬೆಲ್ಲ 50 ಗ್ರಾಂ, ಅರಿಶಿನ 2 ಚಮಚ, ಹುಣಸೆಹಣ್ಣು 20 ಗ್ರಾಂ, ಸಾಸಿವೆ 1 ಚಮಚ, ಎಣ್ಣೆ 20 ಗ್ರಾಂ. ತಯಾರಿಸುವ ವಿಧಾನ: ಹಾಗಲಕಾಯಿಗಳನ್ನು ಸಣ್ಣಗೆ ಗುಂಡಿಗೆ ಹಚ್ಚಿರಿ. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಒಲೆಯ ಮೇಲೆ ಇಟ್ಟು ಕಾಯಿಸಿ. ಅರಿಶಿನ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿ. ಹಾಗಲಕಾಯಿ ಚೂರುಗಳನ್ನು ಹಾಕಿ ಹುರಿಯಿರಿ. ನೀರು ಉಪ್ಪು ಬೆಲ್ಲದ ಪುಡಿ ಮಸಾಲೆ ಪುಡಿ ಹಾಕಿ ಗೊಜ್ಜು ಚೆನ್ನಾಗಿ ಕುದ್ದು ಗಟ್ಟಿಯಾಗುತ್ತಿರುವಾಗ ಬಾಣಲೆಯನ್ನು ಒಲೆಯ ಮೇಲಿಂದ ಇಳಿಸಿ. ಹಾಗಲಕಾಯಿ ಶರೀರದಲ್ಲಿರೋ ಇನ್ಸುಲಿನ್ ಉತ್ಪಾದನೆಯನ್ನು ಹೆಚ್ಚು ಮಾಡುತ್ತದೆ. ಮುಂದಿನದು ರಾಗಿ ಮುದ್ದೆ. ಬೇಕಾಗುವ ಪದಾರ್ಥಗಳು: ರಾಗಿ ಹಿಟ್ಟು 250 ಗ್ರಾಂ, ಎಣ್ಣೆ 2 ಚಮಚ, ಉಪ್ಪು 2 ಚಮಚ, ಸೋಡಾ ಅರ್ಧ ಚಮಚ, ಅನ್ನದ ಕಾಳು ಅರ್ಧ ಲೋಟ. ತಯಾರಿಸುವ ವಿಧಾನ: ಒಂದು ಕೆಂಪು ಮಡಿಕೆಯಲ್ಲಿ ನೀರು ಹಾಕಿ ಒಲೆಯ ಮೇಲಿಟ್ಟು ಕುದಿಸಿ. ನೀವು ಪಾತ್ರೆ ತಗೊಳ್ಳೋದು ದಪ್ಪವಾಗಿರಬೇಕು, ಇಲ್ಲದಂದರೆ ಸೀದು ಹೋಗುತ್ತದೆ. ಅಡಿಗೆ ಸೋಡಾ, ಎಣ್ಣೆ, ಉಪ್ಪು ಹಾಗೂ ಅನ್ನದ ಕಾಳು ಹಾಕಿ ಕುದಿಸಿ. ರಾಗಿ ಹಿಟ್ಟು ಹಾಕಿ ಮರದ ಕೋಲಿನಿಂದ ಚೆನ್ನಾಗಿ ತಿರುವಿ 10 ನಿಮಿಷಗಳ ನಂತರ ಮಡಿಕೆಯನ್ನು ಒಲೆಯಿಂದ ಇಳಿಸಿ ಬಿಸಿ ಆರೋ ಮೊದಲೇ ರಾಗಿ ಮುದ್ದೆಗಳನ್ನು ಮಾಡಿ ತಟ್ಟೆಗಳಿಗೆ ಹಾಕಿ ಬಡಿಸಿ.
ಡಯಾಬಿಟಿಸ್ ಅವರಿಗೆ ರಾಗಿ ಸೇವನೆ ಮೂತ್ರ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತದೆ. ಮುಂದಿನದು ರಾಗಿ ಅಂಬಲಿ. ಬೇಕಾಗುವ ಪದಾರ್ಥಗಳು: ರಾಗಿ ಹಿಟ್ಟು, ಉಪ್ಪು 2 ಚಮಚ, ರಾಗಿ ಹಿಟ್ಟು 250 ಗ್ರಾಮ್, ಸಾಸಿವೆ 1 ಚಮಚ, ಜೀರಿಗೆ 1 ಚಮಚ, ಶುಂಠಿ 1 ಚೂರು, ಕರಿಬೇವು 4 ಎಲೆ, ಎಣ್ಣೆ 2 ಚಮಚ, ಮಜ್ಜಿಗೆ 500 ಗ್ರಾಮ್. ತಯಾರಿಸುವ ವಿಧಾನ: ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಒಲೆಯ ಮೇಲಿಟ್ಟು ಕಾಯಿಸ್ಕೊಳ್ಳಿ. ಸಾಸಿವೆ, ಜೀರಿಗೆ, ಶುಂಠಿ ಹಾಕಿ ಒಗ್ಗರಣೆ ಮಾಡಿ ಕರಿಬೇವು ಹಾಕಿ ಹುರಿಯಿರಿ. ನೀರು ಹಾಗೂ ಮಜ್ಜಿಗೆ ಹಾಕಿ ಮಿಶ್ರಣ ಕುದಿಯುವಾಗ ರಾಗಿ ಹಿಟ್ಟು ಹಾಕಿ ಕಲಸಿ 5-10 ನಿಮಿಷ ಕುದ್ದ ಮೇಲೆ ಬಾಣಲೆಯನ್ನು ಒಲೆಯಿಂದ ಇಳಿಸಿ ಗಂಜಿಯನ್ನು ಆರದ ಮೇಲೆ ಲೋಟಗಳು ಹಾಕಿ ಕುಡಿಯಿರಿ. ರಾಗಿ ಗಂಜಿ ಅಥವಾ ಅಂಬಲಿ ಕಣ್ಣು ಹಾಗೂ ಶರೀರಕ್ಕೆ ತುಂಬ ತಂಪು ಕೊಡುತ್ತದೆ. ಗೋಧಿ ಗಂಜಿ. ಬೇಕಾಗುವ ಪದಾರ್ಥಗಳು: ಗೋಧಿ ರವೆ 250 ಗ್ರಾಮ್, ಉಪ್ಪು 2 ಚಮಚ, ನೀರು 4 ಲೋಟ, ಮಜ್ಜಿಗೆ 2 ಲೋಟ, ಸಾಸಿವೆ 1 ಚಮಚ, ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟು. ಗೋಧಿ ರವೆಯನ್ನು ಬಾಣಲೆಯಲ್ಲಿ ಹಾಕಿ ಒಲೆಯ ಮೇಲಿಟ್ಟು ಹುರಿಬೇಕು. ಪಾತ್ರೆಯಲ್ಲಿ ನೀರು ಹಾಕಿ ಒಲೆಯ ಮೇಲಿಟ್ಟು ಕಾಯಿಸಿ ನೀರು ಕುದಿಯುವಾಗ ಹುರಿದ ರವೆ, ಉಪ್ಪು ಹಾಕಿ 3-4 ನಿಮಿಷಗಳ ನಂತರ ಬಾಣಲೆಯನ್ನು ಒಲೆಯಿಂದ ಇಳಿಸಿ ಸಾಸಿವೆ ಒಗ್ಗರಣೆ ಹಾಕಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಿ ಮಜ್ಜಿಗೆ ಹಾಕಿ ಕಲಸಿ ನಂತರ ಲೋಟಗಳಿಗೆ ಹಾಕಿ ಕುಡಿಯಿರಿ. ಈ ಗಂಜಿ ಬಹಳ ತಂಪು ಹಾಗೂ ಹೊಟ್ಟೆ ತುಂಬಿಸುತ್ತದೆ. ರವೆ ಉಪ್ಪಿನ ಗಂಜಿ. ಬೇಕಾಗುವ ಪದಾರ್ಥಗಳು: ಸಣ್ಣ ರವೆ ಅಥವಾ ಚಿರೋಟಿ ರವೆ 250 ಗ್ರಾಮ್, ಉಪ್ಪು 2 ಚಮಚ, ನೀರು 4 ಲೋಟ, ಕೊತ್ತಂಬರಿ ಸೊಪ್ಪು 1 ಕಟ್ಟು, ನಿಂಬೆಹಣ್ಣು 1. ತಯಾರಿಸುವ ವಿಧಾನ: ಚಿರೋಟಿ ರವೆಯನ್ನು ಬಾಣಲೆಯಲ್ಲಿ ಹಾಕಿ ಹುರಿಯಿರಿ. ಪಾತ್ರೆಯಲ್ಲಿ ನೀರು, ಉಪ್ಪು ಹಾಕಿ ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಕಾಯಿಸಿ. ನೀರು ಕುದಿಯುವಾಗ ನಿಂಬೆ ರಸ, ರವೆ ಹಾಕಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ ನಂತರ ಲೋಟಗಳಿಗೆ ಹಾಕಿ ಕುಡಿಯಿರಿ. ರವೆ ಉಪ್ಪಿನ ಗಂಜಿ ಶರೀರದ ಲವಣದ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಗೋಧಿ ಚಪಾತಿ. ಬೇಕಾಗುವ ಪದಾರ್ಥಗಳು: ಗೋಧಿ ಹಿಟ್ಟು 250 ಗ್ರಾಮ್, ಉಪ್ಪು 1 ಚಮಚ, ನೀರು 2 ಲೋಟ, ಅಡುಗೆ ಎಣ್ಣೆ 20 ಗ್ರಾಮ್. ತಯಾರಿಸುವ ವಿಧಾನ: ಒಂದು ಅಗಲವಾದ ಸ್ಟೀಲ್ ಪಾತ್ರೆಯಲ್ಲಿ ಗೋಧಿ ಹಿಟ್ಟು ಹಾಕಿ 2-3 ಚಮಚ ಎಣ್ಣೆ, ಉಪ್ಪು, ನೀರು ಹಾಕಿ ಹಿಟ್ಟು ಕಲಸಿ ಈ ಹಿಟ್ಟಿನಿಂದ ದೊಡ್ಡ ನಿಂಬೆಹಣ್ಣು ಗಾತ್ರದ ಉಂಡೆಗಳನ್ನು ಮಾಡಿ ಲಟ್ಟಣಿಗೆಯಿಂದ ಚಪಾತಿಗಳನ್ನು ಲಟ್ಟಿಸಿ ಗ್ಯಾಸ್ ಒಲೆಯ ಮೇಲೆ ತವಾ ಹಾಕಿ ಬಿಸಿ ಮಾಡಿ ಚಪಾತಿಗಳನ್ನು ತವಾ ಮೇಲೆ ಹಾಕಿ ಅತಿ ಕಡಿಮೆ ಎಣ್ಣೆಯಿಂದ ಬೇಯಿಸಿ. ಬೇಯಿಸಿದ ಚಪಾತಿಗಳನ್ನು ತಟ್ಟೆಗಳಿಗೆ ಹಾಕಿ ಪಲ್ಯ ಚಟ್ನಿ ಜೊತೆ ಸೇವಿಸಿ. ಡಯಾಬಿಟಿಸ್ ರೋಗಿಗಳಿಗೆ ಚಪಾತಿಯು ಅತ್ಯುತ್ತಮ ಆಹಾರಗಳಲ್ಲಿ ಒಂದು. ಸೂಖಾ ಚಪಾತಿ. ಗೋಧಿ ಹಿಟ್ಟು 300 ಗ್ರಾಮ್, ಉಪ್ಪು 2 ಚಮಚ, ಎಣ್ಣೆ 10 ಗ್ರಾಮ್, ಖಾರದ ಪುಡಿ 2 ಚಮಚ, ನೀರು 2 ಲೋಟ. ತಯಾರಿಸುವ ವಿಧಾನ: ಒಂದು ಸ್ಟೀಲ್ ಪಾತ್ರೆಯಲ್ಲಿ ಗೋಧಿ ಹಿಟ್ಟು, ಉಪ್ಪು, ಎಣ್ಣೆ, ಖಾರದ ಪುಡಿ ತೆಗೆದುಕೊಂಡು 2 ಲೋಟ ನೀರು ಹಾಕಿ ಹಿಟ್ಟು ಕಲಸಿ ಈ ಹಿಟ್ಟಿನಿಂದ ಹಲವು ಉಂಡೆಗಳನ್ನು ಮಾಡಿ ಲಟ್ಟಣಿಗೆಯಿಂದ ಚಪಾತಿ ಲಟ್ಟಿಸಿ ತವಾವನ್ನು ಒಲೆ ಮೇಲಿಟ್ಟು ಕಾಯಿಸಿ ಚಪಾತಿಗಳನ್ನು ಹರಡಿ ಎಣ್ಣೆ ಹಾಕದೆ ಬೇಯಿಸಿ ಬಿಸಿ ಇರುವಾಗಲೇ ತಟ್ಟೆಗಳಿಗೆ ಹಾಕಿ ಈರುಳ್ಳಿ ಚಟ್ನಿ ಜೊತೆ ಬಡಿಸಿ. ಡಯಾಬಿಟಿಸ್ ರೋಗಿಗಳಿಗೆ ಸುಕ್ಕ ಚಪಾತಿ ಆರೋಗ್ಯಕರವಾಗಿರುತ್ತೆ. ಇದು ಅವರ ಇನ್ಸುಲಿನ್ ಪ್ರಮಾಣವನ್ನು ಅಧಿಕ ಮಾಡುತ್ತೆ. ವೆಜಿಟಬಲ್ ಸಲಾಡ್. ಬೇಕಾಗುವ ಪದಾರ್ಥಗಳು: ಸೌತೆಕಾಯಿ 1, ಈರುಳ್ಳಿ 2, ಟೊಮೆಟೊ 2, ನಿಂಬೆಹಣ್ಣು 1, ಉಪ್ಪು ಮತ್ತು ಬಿಳಿ ಮೆಣಸಿನ ಪುಡಿ 1 ಚಮಚ, ಕೊತ್ತಂಬರಿ ಸೊಪ್ಪು 1 ಕಟ್ಟು. ತಯಾರಿಸುವ ವಿಧಾನ: ಸೌತೆಕಾಯಿ ಸಿಪ್ಪೆ ತೆಗೆದು ಸಣ್ಣಗೆ ಹಚ್ಚಿ ಈರುಳ್ಳಿ ಟೊಮೆಟೊಗಳನ್ನು ಅದೇ ರೀತಿಯಾಗಿ ಸಣ್ಣಗೆ ಹಚ್ಕೊಳ್ಳಿ. ಒಂದು ಅಗಲವಾದ ತಟ್ಟೆಯಲ್ಲಿ ಇವುಗಳನ್ನು ಹರಡಿ ಉಪ್ಪು ಮೆಣಸಿನ ಪುಡಿ ಉದುರಿಸಿ ನಿಂಬೆಹಣ್ಣು ಹಿಂಡಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಉದುರಿಸಿ ಊಟಕ್ಕೆ ಮೊದಲು ಸೇವಿಸಿ. ಇದು ರೋಗಿಗಳ ಅತಿಯಾದ ಬಾಯಾರಿಕೆಯನ್ನು ನಿವಾರಿಸುತ್ತದೆ. ಮುಂದಿನದು ಹಾಗಲಕಾಯಿ ಜ್ಯೂಸ್. ಬೇಕಾಗುವ ಪದಾರ್ಥಗಳು: ಹಾಗಲಕಾಯಿ 2, ಉಪ್ಪು 2 ಚಮಚ, ನಿಂಬೆಹಣ್ಣು 1, ನೀರು 2 ಲೋಟ. ತಯಾರಿಸುವ ವಿಧಾನ: ಮೇಲಿನ ಪದಾರ್ಥಗಳನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡಿ ನಂತರ ಶೋಧಿಸಿ ಲೋಟಗಳಿಗೆ ಹಾಕಿ ಬೆಳಗ್ಗೆ ಎದ್ದ ನಂತರ ಕುಡಿಯಿರಿ.
ಇದು ರೋಗಿಗಳ ಶರೀರದಲ್ಲಿ ಇನ್ಸುಲಿನ್ ಪ್ರಮಾಣದ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ದಂಟಿನ ಸೊಪ್ಪಿನ ಪಲ್ಯ. ದಂಟಿನ ಸೊಪ್ಪು 4 ಕಟ್ಟು, ಉಪ್ಪು 1 ಚಮಚ, ಮಸಾಲೆ ಪುಡಿ 2 ಚಮಚ, ಹಸಿ ಕೊಬ್ಬರಿ ತುರಿ 10 ಗ್ರಾಂ, ಸಾಸಿವೆ 1 ಚಮಚ, ಎಣ್ಣೆ 2 ಚಮಚ. ತಯಾರಿಸುವ ವಿಧಾನ. ದಂಟಿನ ಸೊಪ್ಪನ್ನು ಸಣ್ಣಗೆ ಹಚ್ಚಿ ನೀರಿನಲ್ಲಿ ತೊಳೆಯಿರಿ. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಒಲೆಯ ಮೇಲಿಟ್ಟು ಕಾಯಿಸಿ ಸಾಸಿವೆ ಒಗ್ಗರಣೆ ಹಾಕಿ ದಂಟಿನ ಸೊಪ್ಪು ಹಾಕಿ ಹುರಿದ ನಂತರ ನೀರು, ಉಪ್ಪು, ಮಸಾಲೆ ಪುಡಿ ಹಾಕಿ ಬೆರೆಸಿ. ಕುದಿಯುವಾಗ ಕೊಬ್ಬರಿ ತುರಿ ಹಾಕಿ. ನೀರಿನ ಅಂಶ ಆವಿಯಾದ ಮೇಲೆ ಬಾಣಲೆಯನ್ನು ಒಲೆಯಿಂದ ಇಳಿಸಿ. ಡಯಾಬಿಟಿಸ್ ರೋಗಿಗಳ ಕಣ್ಣು ಆರೋಗ್ಯಕ್ಕೆ ದಂಟು ಬಹಳ ಒಳ್ಳೆಯದು. ಹೊನಗೊನ್ನೆ ಸೊಪ್ಪಿನ ಪಲ್ಯ. ಬೇಕಾಗುವ ಪದಾರ್ಥಗಳು: ಹೊನಗೊನ್ನೆ ಸೊಪ್ಪು, ಉಪ್ಪು 2 ಚಮಚ, ಹುಣಸೆಹಣ್ಣು 20 ಗ್ರಾಂ, ಉದ್ದಿನಬೇಳೆ 1 ಚಮಚ, ಕಡಲೆಬೇಳೆ 1 ಚಮಚ, ಸಾಸಿವೆ 1 ಚಮಚ, ಕೊಬ್ಬರಿ ತುರಿ 50 ಗ್ರಾಂ, ಎಣ್ಣೆ 2 ಚಮಚ, ಮಸಾಲೆ ಪುಡಿ 2 ಚಮಚ. ತಯಾರಿಸುವ ವಿಧಾನ. ಹೊನಗೊನ್ನೆ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ನೀರಿನಲ್ಲಿ ತೊಳೆಯಿರಿ. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಒಲೆಯ ಮೇಲಿಟ್ಟು ಕಾಯಿಸಿ. ಸಾಸಿವೆ ಹಾಕಿ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಒಗ್ಗರಣೆ ಮಾಡಿ. ನಂತರ ಸೊಪ್ಪು ಹಾಕಿ ಹುರಿಯಿರಿ. 2 ಲೋಟ ನೀರು, ಉಪ್ಪು, ಮಸಾಲೆ ಪುಡಿ, ಹುಣಸೆ ನೀರು ಹಾಕಿ ಕುದಿಸಿ. ಸೊಪ್ಪು ಬೆಂದ ನಂತರ ಕೊಬ್ಬರಿ ತುರಿ ಹಾಕಿ ಕಲಸಿ. ನೀರು ಆವಿಯಾದ ಮೇಲೆ ಬಾಣಲೆಯನ್ನು ಒಲೆಯಿಂದ ಇಳಿಸಿ. ರೋಗಿಗಳ ಹಸಿವಿನ ಪ್ರಮಾಣ ಹೆಚ್ಚಿಸುವ ಶಕ್ತಿ ಹಾಗೂ ವಿಟಮಿನ್ಗಳನ್ನು ಹೊನಗೊನ್ನೆ ಸೊಪ್ಪು ಹೊಂದಿರುತ್ತದೆ. ಹುಳಿ ಸೊಪ್ಪಿನ ಪಲ್ಯ. ಬೇಕಾಗುವ ಪದಾರ್ಥಗಳು: ಹುಳಿ ಸೊಪ್ಪು 4 ಕಟ್ಟು, ಉಪ್ಪು 2 ಚಮಚ, ಒಣಮೆಣಸಿನಕಾಯಿ ಪುಡಿ 2 ಚಮಚ, ಮಸಾಲೆ ಪುಡಿ 2 ಚಮಚ, ಸಾಸಿವೆ 1 ಚಮಚ, ಎಣ್ಣೆ 2 ಚಮಚ, ನೀರು 2 ಲೋಟ. ತಯಾರಿಸುವ ವಿಧಾನ. ಹುಳಿ ಸೊಪ್ಪನ್ನು ಹೆಚ್ಚಿ ನೀರಿನಲ್ಲಿ ತೊಳೆಯಿರಿ. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಒಲೆಯ ಮೇಲೆ ಇಟ್ಟು ಕಾಯಿಸಿ. ಸಾಸಿವೆ ಹಾಕಿ ಒಗ್ಗರಣೆ ಮಾಡಿ ಹುಳಿ ಸೊಪ್ಪು ಹಾಕಿ ಹುರಿಯಿರಿ. ನೀರು, ಖಾರದ ಪುಡಿ, ಮಸಾಲೆ ಪುಡಿ ಹಾಕಿ ಕುದಿಸಿ. ನೀರು ಆವಿಯಾದ ಮೇಲೆ ಬಾಣಲೆಯನ್ನು ಒಲೆಯಿಂದ ಇಳಿಸಿ. ಇದು ಡಯಾಬಿಟಿಸ್ ರೋಗಿಗಳ ದಣಿವನ್ನು ನಿವಾರಿಸುತ್ತದೆ. ಮುಂದಿನದು ಒಂದೆಲಗ ಸೊಪ್ಪಿನ ಪಲ್ಯ. ಬೇಕಾಗುವ ಪದಾರ್ಥಗಳು: ಒಂದೆಲಗ ಸೊಪ್ಪು, ಉಪ್ಪು 2 ಚಮಚ, ಟೊಮೆಟೊ 2, ಈರುಳ್ಳಿ 1, ಬೆಳ್ಳುಳ್ಳಿ 2, ಶುಂಠಿ 1 ಚಮಚ, ಒಣಗಿದ ಕೆಂಪು ಮೆಣಸಿನಕಾಯಿ 4, ಸಾಸಿವೆ 1 ಚಮಚ, ಎಣ್ಣೆ 2 ಚಮಚ. ತಯಾರಿಸುವ ವಿಧಾನ. ಒಂದೆಲಗ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ನೀರಿನಲ್ಲಿ ತೊಳೆಯಿರಿ. ಈರುಳ್ಳಿ, ಟೊಮೆಟೊ, ಶುಂಠಿ, ಮೆಣಸಿನಕಾಯಿ, ಬೆಳ್ಳುಳ್ಳಿಗಳನ್ನು ಸಣ್ಣಗೆ ಹಚ್ಚಿ. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಒಲೆಯ ಮೇಲಿಟ್ಟು ಕಾಯಿಸಿ. ಸಾಸಿವೆ ಹಾಕಿ ಒಗ್ಗರಣೆ ಮಾಡಿದ ನಂತರ ಈರುಳ್ಳಿ ಮೊದಲಾದವುಗಳನ್ನು ಹುರಿಯಿರಿ. ಸೊಪ್ಪು ಹಾಕಿ ನೀರು, ಉಪ್ಪು ಸೇರಿಸಿ. ಕುದಿಯುವಾಗ ಕೊಬ್ಬರಿ ತುರಿ ಹಾಕಿ. ನೀರಿನ ಅಂಶ ಆವಿಯಾದ ಮೇಲೆ ಬಾಣಲೆಯನ್ನು ಒಲೆಯಿಂದ ಇಳಿಸಿ. ಒಂದೆಲಗ ಶರೀರದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮುಂದಿನದು ನಿಂಬೆ ಸಿಪ್ಪೆಯ ಗೊಜ್ಜು. ಬೇಕಾಗುವ ಪದಾರ್ಥಗಳು: ನಿಂಬೆ ಸಿಪ್ಪೆಗಳು 10, ಉಪ್ಪು 2 ಚಮಚ, ಅರಿಶಿಣ 1 ಚಮಚ, ಬೆಲ್ಲ 25 ಗ್ರಾಂ, ಖಾರದ ಪುಡಿ 2 ಚಮಚ, ಮಸಾಲೆ ಪುಡಿ 2 ಚಮಚ, ಜೀರಿಗೆ 1 ಚಮಚ, ಸಾಸಿವೆ 1 ಚಮಚ, ಎಣ್ಣೆ 10 ಗ್ರಾಂ. ತಯಾರಿಸುವ ವಿಧಾನ. ನಿಂಬೆ ಸಿಪ್ಪೆಗಳನ್ನು ಸಣ್ಣಗೆ ಹೆಚ್ಚಿರಿ. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಒಲೆಯ ಮೇಲೆ ಇಟ್ಟು ಕಾಯಿಸಿ. ಅರಿಶಿಣ, ಸಾಸಿವೆ ಹಾಕಿ ಒಗ್ಗರಣೆ ಮಾಡಿ. ನಿಂಬೆ ಸಿಪ್ಪೆಗಳನ್ನು ಹಾಕಿ ಚೆನ್ನಾಗಿ ಹುರಿಯಿರಿ. ನೀರು, ಬೆಲ್ಲದ ಪುಡಿ, ಉಪ್ಪು, ಖಾರದ ಪುಡಿ ಹಾಗೂ ಮಸಾಲೆ ಪುಡಿ ಹಾಕಿ. ಕುದಿಯುವಾಗ ಜೀರಿಗೆ ಪುಡಿ ಹಾಕಿ. ಗೊಜ್ಜು ಗಟ್ಟಿಯಾಗುತ್ತಿರುವ ಸಮಯದಲ್ಲಿ ಬಾಣಲೆಯನ್ನು ಒಲೆಯಿಂದ ಇಳಿಸಿ. ಸಿಟ್ರಿಕ್ ಆ್ಯಸಿಡ್ ಮತ್ತು ವಿಟಮಿನ್ ಸಿ ಹೊಂದಿರುವ ನಿಂಬೆ ಸಿಪ್ಪೆ ರೋಗಿಗಳ ಕಣ್ಣುಗಳ ದೃಷ್ಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಮುಂದಿನದು ಹೇರಳೆಕಾಯಿ ಗೊಜ್ಜು. ಹೇರಳೆಕಾಯಿ ಒಂದು ದೊಡ್ಡದು. ಬೇಕಾಗುವ ಸಾಮಗ್ರಿಗಳಲ್ಲಿ ಒಂದು
ಮುಂದಿನದು ಉಪ್ಪು 2 ಚಮಚ, ಅರಿಶಿನ 1 ಚಮಚ, ಬೆಲ್ಲ 100 ಗ್ರಾಂ, ಜೀರಿಗೆ 1 ಚಮಚ, ಸಾಸಿವೆ 1 ಚಮಚ, ಎಣ್ಣೆ 10 ಗ್ರಾಂ, ನೀರು 2 ಲೋಟ. ತಯಾರಿಸುವ ವಿಧಾನ: ಹೇರಳೆಕಾಯಿಯನ್ನು ಸಣ್ಣಗೆ ಹೆಚ್ಚಿ ಒಳಗಿನ ಬೀಜಗಳನ್ನು ತೆಗೆಯಿರಿ. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಒಲೆಯ ಮೇಲಿಟ್ಟು ಕಾಯಿಸಿ. ಸಾಸಿವೆ ಹಾಕಿ ಒಗ್ಗರಣೆ ಮಾಡಿ ಅರಿಶಿನ ಹಾಕಿ ಹೇರಳೆಕಾಯಿ ಹೋಳುಗಳನ್ನು ಹಾಕಿ ಹುರಿಯಿರಿ. ನೀರು, ಉಪ್ಪು, ಬೆಲ್ಲದ ಪುಡಿ, ಜೀರಿಗೆ ಪುಡಿ ಇವುಗಳನ್ನು ಹಾಕಿ 8 ರಿಂದ 10 ನಿಮಿಷ ಕುದ್ದ ಮೇಲೆ ಗೊಜ್ಜು ಗಟ್ಟಿಯಾಗುತ್ತಿರುವಂತೆ ಬಾಣಲೆಯಿಂದ ಗೊಜ್ಜು ತೆಗೆದು ಪಾತ್ರೆಗೆ ಹಾಕಿ. ಹೇರಳೆಕಾಯಿ ರೋಗಿಗಳ ಪಿತ್ತಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ನಿವಾರಿಸುತ್ತದೆ.